Hello all, welcome to Creative IAS Academy. This is Lohit Kumar R here. 1000 MCQs ಪ್ರಶ್ನೆಗಳ ಸರಣಿಯ ಮುಂದುವರಿದ ಭಾಗವನ್ನು ನೋಡ್ಕೊಳ್ತಾ ಹೋಗೋಣ. ಈಗಾಗಲೇ KEA ವತಿಯಿಂದ ರಿವೈಸ್ಡ್ ಆಗಿರ್ತಕ್ಕಂಥ ಆಲ್ ಟಿಕೆಟ್ಗಳನ್ನು ಅನೌನ್ಸ್ ಮಾಡಲಾಗಿದೆ. ಯಾರು ಡೌನ್ಲೋಡ್ ಮಾಡ್ಕೊಂಡಿಲ್ಲೋ ದಯವಿಟ್ಟು ಡೌನ್ಲೋಡ್ ಮಾಡಿಕೊಂಡು ತಮ್ಮ ಎಕ್ಸಾಮ್ ಸೆಂಟರ್ಸ್ಗಳನ್ನು ಕನ್ಫರ್ಮ್ ಮಾಡಿಕೊಡಿ. ಹಣದುಬ್ಬರ ದರದಲ್ಲಿ ತ್ವರಿತ ಹೆಚ್ಚಳವು ಕೆಲವೊಮ್ಮೆ ಮೂಲ ಪರಿಣಾಮಕ್ಕೆ ಕಾರಣವಾಗಿದೆ. ಹಾಗಾದರೆ ಮೂಲ ಪರಿಣಾಮ ಎಂದರೇನು ಅಂತೇಳಿ ಕೇಳಿದ್ದಾರೆ. ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ತಾವು ಡೈರೆಕ್ಟಾಗಿ ಏನು ಮಾಡಬೇಕು, ಇಂಗ್ಲೀಷ್ ವರ್ಷನಲ್ಲಿ ಇರೋದನ್ನು ನೋಡ್ಕೊಳ್ಬೇಕು. ಯಾಕೆಂದರೆ ಮೂಲ ಪರಿಣಾಮ ಅಂದ ತಕ್ಷಣ ನಮಗೇನು ಐಡೆಂಟಿಫೈ ಆಗೋದೇ ಇಲ್ವ. ಹೌದರಿಂದ ಎ ರ್ಯಾಪಿಡ್ ಇನ್ಕ್ರೀಸ್ ಇನ್ ದ ರೇಟ್ ಆಫ್ ಇನ್ಫ್ಲೇಷನ್ ಈಸ್ ಸಮಟೈಮ್ಸ್ ಅಟ್ರಿಬ್ಯೂಟೆಡ್ ಟು ದ ಬೇಸ್ ಎಫೆಕ್ಟ್. ವಾಟ್ ಈಸ್ ಬೇಸ್ ಎಫೆಕ್ಟ್ ಅಂತ ಕೇಳಿದ್ದಾರೆ. ನೋಡಿ, ಬೇಸ್ ಎಫೆಕ್ಟ್ ಅಂದರೆ ಮೂಲವಾಗಿರ್ತಕ್ಕಂತಹ ಬೆಲೆಯಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಪರಿಣಾಮ ಆಗುತ್ತಲ್ಲ, ಅಪ್ಸ್ ಆ್ಯಂಡ್ ಡೌನ್ಸ್ ಆಗುತ್ತಲ್ಲ, ಇದನ್ನು ಬೇಸ್ ಎಫೆಕ್ಟ್ ಅಂಡರಲ್ಲಿ ನಾವು ಕನ್ಸಿಡರ್ ಮಾಡ್ಬೋದಾಗುತ್ತೆ. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ನಾವು ಗಮನಿಸಿದಾಗ ಇಟ್ ಈಸ್ ದ ಇಂಪ್ಯಾಕ್ಟ್ ಆಫ್ ದ ಪ್ರೈಸ್ ಲೆವೆಲ್ಸ್ ಆಫ್ ಪ್ರೀವಿಯಸ್ ಇಯರ್ ಆನ್ ದ ಕ್ಯಾಲ್ಕುಲೇಷನ್ ಆಫ್ ಇನ್ಫ್ಲೇಷನ್ ರೇಟ್ ಅಂತೇಳಿ ಕರಿತೀವಿ. ಬೇಸಿಕ್ ಆಗಿರ್ತಕ್ಕಂಥದ್ದು ನೆನ್ಪಿಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ನಾವು 2024ರಲ್ಲಿ ನಾವು ಇನ್ಫ್ಲೇಷನ್ ರೇಟನ್ನು ನಾವು ಕಂಡುಹಿಡಿತಾ ಇದ್ದೀವಿ ಅಥವಾ ಹಣದುಬ್ಬರದ ದರವನ್ನು ಕಂಡುಹಿಡಿತಾ ಇದ್ದೀವಿ ಅಂದರೆ ನಾವು ಮೂಲತಃ 2012 ವರ್ಷದ ತಳಹದಿಯ ಆಧಾರದ ಮೇಲೆ ಅಥವಾ ಬೇಸ್ ಇಯರ್ನ ಆಧಾರದ ಮೇಲೆ ಕ್ಯಾಲ್ಕುಲೇಷನ್ ಮಾಡ್ತೀವಿ. ಓಕೆನಾ. ಈ ಬೇಸ್ ಇಯರ್ನ ಮತ್ತು ಪ್ರಸ್ತುತವಾಗಿರ್ತಕ್ಕಂಥ ಇಯರ್ನ ನಾವು ಕಂಪೇರ್ ಮಾಡಿದಾಗ ಕಂಡು ಬರ್ತಕ್ಕಂತಹ ಎಫೆಕ್ಟ್ಸ್ಗಳೇನಿದಾವಲ್ಲ ಅಥವಾ ಪರಿಣಾಮಗಳೇನಿದಾವಲ್ಲ ಅವುಗಳನ್ನು ಬೇಸ್ ಎಫೆಕ್ಟ್ ಅಂತ ಕರೆಯಲಾಗುತ್ತೆ. ಇನ್ನೊಂದು ಬಾರಿ ಹೇಳ್ತೀನಿ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಇಟ್ ಈಸ್ ದ ಇಂಪ್ಯಾಕ್ಟ್ ಆಫ್ ದ ಪ್ರೈಸ್ ಲೆವೆಲ್ಸ್ ಆಫ್ ಪ್ರೀವಿಯಸ್ ಇಯರ್ ಆನ್ ದ ಕ್ಯಾಲ್ಕುಲೇಷನ್ ಆಫ್ ಇನ್ಫ್ಲೇಷನ್ ರೇಟ್ ಅಂತ ಕರಿತೇವೆ. ಇನ್ನೂ ಚಿಕ್ಕದಾಗಿ ಹೇಳಬೇಕು ಅಂದರೆ, ಫಾರ್ ಎಕ್ಸಾಂಪಲ್ 2025, 2026 ಅಂತ ನಾವು ಕನ್ಸಿಡರ್ ಮಾಡೋಣ. 2025ರಲ್ಲಿ ಒಂದು ಪ್ರಾಡಕ್ಟಿನ ವ್ಯಾಲ್ಯೂ ಎಷ್ಟಿದೆ? 10 ರೂಪಾಯಿ ಇದೆ ಅಂತ ಅಂದ್ಕೊಳ್ಳಿ. ಅದೇ ಥರ 2026ರಲ್ಲಿ ಒಂದು ಪ್ರಾಡಕ್ಟಿನ ವ್ಯಾಲ್ಯೂ ಎಷ್ಟಾಯಿತು ಅಂತ ಹೇಳಿದ್ರೆ 20 ರೂಪಾಯಿ ಆಯಿತು. ನೋಡಿ, ಪ್ರಾಡಕ್ಟ್ ಸೇಮ್ ಇದೆ, ಒಂದೇ ಇದೆ, ಆದರೆ ಅದರ ಬೆಲೆಯಲ್ಲಿ ಏನಾಗ್ತಾ ಹೋಗಿದೆ? ಇನ್ಕ್ರೀಸ್ ಆಗ್ತಾ ಹೋಗಿದೆ. ಆದುದರಿಂದ ಇಲ್ಲಿ ಬೇಸ್ ಇಯರ್ ಯಾವುದು ಅಂತ ನಾವು ಕನ್ಸಿಡರ್ ಮಾಡ್ಬೋದು? 2025ನ ಬೇಸ್ ಇಯರ್ ಅಂತ ಕನ್ಸಿಡರ್ ಮಾಡ್ಬೋದು. ಯಾವ ರೀತಿಯಾಗಿ ಬೆಲೆ ಹೆಚ್ಚಿಗೆ ಆಗಿದೆ? 10 ರೂಪಾಯಿ ಇದ್ದಿದ್ದು 20 ರೂಪಾಯಿ ಆಗಿದೆ. ಹಾಗಾಗಿ 10 ರೂಪಾಯಿ ಹೆಚ್ಚಿಗೆ ಆಗಿದೆಯಲ್ಲ, ಇದನ್ನು ನಾವು ಹಣದುಬ್ಬರದ ಅಡಿಯಲ್ಲಿ ಕನ್ಸಿಡರ್ ಮಾಡ್ಬೋದಾಗುತ್ತೆ. ಆದುದರಿಂದ ಸರಿಯಾಗಿ ನೆನ್ಪಿಟ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇನ್ಫ್ಲೇಷನು. ಎಕನಾಮಿಕ್ಸ್ಗಳಲ್ಲಿ ಈ ರೀತಿಯಾಗಿರ್ತಕ್ಕಂಥ ಟರ್ಮ್ಗಳನ್ನು ಕೇಳಿಬಿಡ್ತಾನೆ ಡೈರೆಕ್ಟಾಗಿ. ಮುಂದಿನ ಪ್ರಶ್ನೆಯನ್ನು ಅಬ್ಸರ್ವ್ ಮಾಡ್ಕೊಳ್ಳಿ. ಹಾಗೆ ಆರ್ಥಿಕ ಬೆಳವಣಿಗೆಯು ಸಾಮಾನ್ಯವಾಗಿ ಇದರೊಂದಿಗೆ ಸೇರಿಕೊಂಡಿರುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಎಕನಾಮಿಕ್ ಗ್ರೋತ್ ಈಸ್ ಯೂಶಲಿ ಕಂಪೆಲ್ಡ್ ವಿತ್ ಅಂತೇಳಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಯೂಶಲಿ ಏನಾಗ್ತಾ ಹೋಗುತ್ತೆ? ಆರ್ಥಿಕ ಬೆಳವಣಿಗೆ ಅಥವಾ ಇಂಗ್ಲೀಷಲ್ಲಿ ಎಕನಾಮಿಕ್ ಗ್ರೋತು ಇನ್ಫ್ಲೇಷನ್ ಜೊತೆಗೆ ಕನೆಕ್ಟ್ ಆಗೋಗಿರುತ್ತೆ. ನೋಡಿ, ಯಾವಾಗಲೂ ಕೂಡ ಒಂದು ಎಕನಾಮಿಕ್ ಸಿಸ್ಟಮಿಗೆ ಇನ್ಫ್ಲೇಷನ್ ಇರದೇ ಇದ್ದರೆ ಆ ಎಕನಾಮಿಕ್ ಸಿಸ್ಟಮು ಗ್ರೋತ್ ಆಗೋದಿಲ್ಲ. ಬೇಸಿಕ್ ಆಗಿರ್ತಕ್ಕಂಥದ್ದು ನೆನ್ಪಿಟ್ಕೊಳ್ಬೇಕು. ಯಾವುದೇ ಒಂದು ಎಕನಾಮಿಕ್ ಸಿಸ್ಟಮಲ್ಲಿ ಮೈಲ್ಡ್ ಆಗಿರ್ತಕ್ಕಂಥ ಅಂದರೆ ಮೃದುವಾಗಿರ್ತಕ್ಕಂಥ ಇನ್ಫ್ಲೇಷನ್ ನಮಗೆ ಬೇಕು. ಅರ್ಥ ಆಗ್ತಿದೆಯಾ? ಇದನ್ನು ನಾವು ಹಣದುಬ್ಬರ ಅಂತೇಳಿ ಕರಿತೀವಿ. ಮೃದು ಹಣದುಬ್ಬರ ಅಂತಲೂ ಕೂಡ ಕರೆಯಲಾಗುತ್ತೆ. ಎಕನಾಮಿಕ್ ಗ್ರೋತ್ ಆಗಬೇಕಂದ್ರೆ ಮೈಲ್ಡ್ ಇನ್ಫ್ಲೇಷನ್ ಬೇಕೇ ಬೇಕು. ಆದುದರಿಂದ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಹೈಪರ್ ಇನ್ಫ್ಲೇಷನ್ ಸಾಧ್ಯ ಆಗೋದೇ ಇಲ್ಲ. ನೋಡಿ, ನೀವು ಈಸಿಯಾಗಿ ಇಲ್ಲಿ ಐಡೆಂಟಿಫೈ ಮಾಡ್ಬೋದು. ರಿಫ್ಲೇಷನು ಆಗೋದಿಲ್ಲ, ಹೈಪರ್ ಇನ್ಫ್ಲೇಷನ್ ಆಗೋದಿಲ್ಲ, ಡಿಫ್ಲೇಷನ್ ಆಗೋದಿಲ್ಲ. ಈ ಹಿಂದೆ ನಮ್ಮದೇ ಯೂಟ್ಯೂಬ್ ಚಾನಲಲ್ಲಿ ಇನ್ಫ್ಲೇಷನ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ವಿಡಿಯೋವನ್ನು ಆಲ್ರೆಡಿ ಮಾಡಿದ್ವಿ. ಒಂದು ಬಾರಿ ಗ್ಲಾನ್ಸ್ ಮಾಡ್ಕೊಳ್ಳಿ ಕರೆಂಟ್ ಅಫೇರ್ಸ್ ವಿಡಿಯೋಸ್ಗಳಲ್ಲಿ. ಭಾರತೀಯ ಆರ್ಥಿಕತೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. 2 ರೀತಿಯಾಗಿರ್ತಕ್ಕಂಥ ಸ್ಟೇಟ್ಮೆಂಟ್ಸ್ಗಳನ್ನು ಕೇಳಿದ್ದಾರೆ. ಸರಿಯಾಗಿರ್ತಕ್ಕಂಥ ಸ್ಟೇಟ್ಮೆಂಟನ್ನು ನಾವು ಐಡೆಂಟಿಫೈ ಮಾಡಬೇಕು. ಹಣದುಬ್ಬರವು ತುಂಬ ಹೆಚ್ಚಿದ್ದರೆ ಭಾರತೀಯ ರಿಸರ್ವ್ ಬ್ಯಾಂಕ್ RBI ಸರ್ಕಾರಿ ಭದ್ರತೆಗಳನ್ನು ಮಾರಾಟ ಮಾಡುವ ಸಾಧ್ಯತೆ ಇದೆ ಅಂತ ಇದೆ. ಇದು ಕೂಡ ಸರಿ ಇದೆ. ಹಾಗಾದರೆ ಯಾಕೆ ಸರ್ಕಾರಿ ಭದ್ರತೆಗಳನ್ನು ಸೇಲ್ ಮಾಡುತ್ತೆ? ಬೇಸಿಕ್ ಆಗಿರ್ತಕ್ಕಂಥದ್ದು ನೆನ್ಪಿಟ್ಕೊಳ್ಳಿ. ಹಣದುಬ್ಬರ ದರ ಹೆಚ್ಚಾಗಿರ್ತಕ್ಕಂಥ ಸಂದರ್ಭದಲ್ಲಿ ನೋಡಿ, ಫಾರ್ ಎಕ್ಸಾಂಪಲ್ ಒಂದು ಪ್ರಾಡಕ್ಟಿನ ವ್ಯಾಲ್ಯೂ ಒಂದು 20 ರೂಪಾಯಿ ಇದೆ ಅಂತ ಅಂದ್ಕೊಳ್ಳಿ. ಅದು ಹೋದ ವರ್ಷ ಕೇವಲ 15 ರೂಪಾಯಿ ಇತ್ತು, ಬಟ್ ಇವಾಗ 20 ರೂಪಾಯಿ ಆಗಿದೆ, ಅಂದರೆ 5 ರೂಪಾಯಿ ಹೆಚ್ಚಿಗೆ ಆಗಿದೆ. ಇಂಥ ಸಂದರ್ಭದಲ್ಲಿ ಗ್ರಾಹಕರ ಹತ್ರ ಅಥವಾ ಸಿಟಿಸನ್ಸ್ಗಳ ಹತ್ರ ಅಥವಾ ಜನರ ಹತ್ರ ಏನಾಗ್ತಾ ಹೋಗುತ್ತೆ? ಹಣ ಹೆಚ್ಚು ಖರ್ಚಾಗ್ತಾ ಹೋಗುತ್ತೆ. ಆದುದರಿಂದ ರಿಸರ್ವ್ ಬ್ಯಾಂಕ್ ಏನು ಮಾಡುತ್ತೆ? ಸರ್ಕಾರಿ ಭದ್ರತೆಗಳನ್ನು ಮಾರಾಟ ಮಾಡತಕ್ಕಂಥ ಸಾಧ್ಯತೆ ಇದೆ. ಸೊ ಆದುದರಿಂದ ಇಲ್ಲಿ ಆಪ್ಷನ್ ಎ ಅಂತಕ್ಕಂಥದ್ದು ಸರಿಯಾಗುತ್ತೆ. 2ನೇ ಆಪ್ಷನ್ನ ಒಂದು ಬಾರಿ ಗ್ಲಾನ್ಸ್ ಮಾಡ್ಕೊಳ್ಳೋಣ, ಏನು ಕೊಟ್ಟಿದ್ದಾರೆ ಅಂತ. ರೂಪಾಯಿ ವೇಗವಾಗಿ ಕುಸಿಯುತ್ತಿದ್ದರೆ RBI ಮಾರುಕಟ್ಟೆಗಳಲ್ಲಿ ಡಾಲರ್ಗಳನ್ನು ಖರೀದಿಸುವ ಸಾಧ್ಯತೆ ಇದೆ ಅಂತೇಳಿ ಇದು ಆಬ್ಸಲ್ಯೂಟ್ಲಿ ಏನಾಗ್ತಾ ಹೋಗುತ್ತೆ? ತಪ್ಪಾಗ್ತಾ ಹೋಗುತ್ತೆ. ಹೆನ್ಸ್ ದ ರೈಟ್ ಆನ್ಸರ್ ವಿಲ್ ಬಿ ಆಪ್ಷನ್ ಎ, ಒಂದು ಮಾತ್ರ.
ಮುಂದಿನ ಪ್ರಶ್ನೆ, ಮಾರ್ಜಿನಲ್ ಸ್ಟ್ಯಾಂಡಿಂಗ್ ಫೆಸಿಲಿಟಿ ದರ ಮತ್ತು ನಿವ್ವಳ ಬೇಡಿಕೆ ಮತ್ತು ಸಮಯದ ಹೊಣೆಗಾರಿಕೆಗಳು ಕೆಲವೊಮ್ಮೆ ಸುದ್ದಿಯಲ್ಲಿ ಕಾಣಿಸಿಕೊಳ್ಳುತ್ತದೆ. ಇವುಗಳು ಎಲ್ಲಿ ಬಳಸಲಾಗುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಬ್ಯಾಂಕಿಂಗ್ ಆಪರೇಷನ್ಸ್ ಅಂತಿದೆ ನೋಡಿ, ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಕಾರಣ ಏನು ಅಂದರೆ ನೋಡಿ, ನಮಗೆ ಮಾರ್ಜಿನಲ್ ಸ್ಟ್ಯಾಂಡಿಂಗ್ ಫೆಸಿಲಿಟಿ ರೇಟ್ ಅಂತ ಕರೀತಾರೆ, ಅಥವಾ MSFR ಅಂತೇಳಿ ಕರಿತೀವಲ್ವ, ಇದು ಬ್ಯಾಂಕಿಂಗ್ ಟರ್ಮ್ ಆಗಿದೆ. ಅರ್ಥ ಆಗ್ತಿದೆಯಾ ನಿಮಗೆ? ರಿವರ್ಸ್ ರೆಪೋ ರೇಟ್ ಮತ್ತು ರೆಪೋ ರೇಟ್, ಸ್ಟ್ಯಾಚ್ಯುಟರಿ ಲಿಕ್ವಿಡಿಟಿ ರೇಷಿಯೋ ಜೊತೆಗೆ ಕ್ಯಾಶ್ ರಿಸರ್ವ್ ರೇಷಿಯೋ, ಇವೆಲ್ಲದರ ಬಗ್ಗೆ ಮಾಹಿತಿ ನಮಗೆ ಗೊತ್ತಾಗಿದೆ. ಸೊ ಹಿಯರ್ ದ ರೈಟ್ ಆನ್ಸರ್ ವಿಲ್ ಬಿ ಆಪ್ಷನ್ ಎ ಅಂತ ಕನ್ಸಿಡರ್ ಮಾಡ್ಬೋದು. ಇಲ್ಲಿ ಮಾರ್ಜಿನಲ್ ಸ್ಟ್ಯಾಂಡಿಂಗ್ ಫೆಸಿಲಿಟಿ ರೇಟ್ ಒಂದು ಬಾರಿ ಗ್ಲಾನ್ಸ್ ಮಾಡ್ಕೊಳ್ಳಿ, ತುಂಬ ಇಂಪಾರ್ಟೆಂಟ್. ನೆಟ್ ಡಿಮ್ಯಾಂಡ್ ಆ್ಯಂಡ್ ಟೈಮ್ ಲೈಬಿಲಿಟೀಸ್ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಬ್ಯಾಂಕಿಂಗ್ ಆಪರೇಷನಲ್ಲಿ ಬರ್ತಕ್ಕಂಥದ್ದು ಲೈಬಿಲಿಟೀಸ್ ಅಂತ ನೋಡಿದ ತಕ್ಷಣ ನಿಮಗೆ ಗೊತ್ತಾಗುತ್ತೆ. ಕೆಳಗಿನವರಲ್ಲಿ ಯಾರು ರಾಷ್ಟ್ರೀಯ ಪಿಂಚಣಿ ವ್ಯವಸ್ಥೆಗೆ, ನ್ಯಾಷನಲ್ ಪೆನ್ಷನ್ ಸ್ಕೀಮ್ಗೆ ಜಾಯಿನ್ ಆಗ್ಬೋದು ಅಥವಾ ಸೇರ್ಬೋದು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಒಂದು ಬಾರಿ ಗ್ಲಾನ್ಸ್ ಮಾಡ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಸೊ ಇಲ್ಲಿ ದ ರೈಟ್ ಆನ್ಸರ್ ವಿಲ್ ಬಿ ಆಪ್ಷನ್ ಡಿ ಆಗ್ತಾ ಹೋಗುತ್ತೆ. ಕಾರಣ ಏನು ಅಂದರೆ 1 ಏಪ್ರಿಲ್ 2004 ಅಥವಾ ನಂತರದ ಸೇವೆಗಳಿಗೆ ಸೇರಿರುವ ಸಶಸ್ತ್ರ ಪಡೆಗಳನ್ನು ಹೊರತುಪಡಿಸಿ ಎಲ್ಲ ಕೇಂದ್ರ ಸರ್ಕಾರಿ ನೌಕರರು ಏನಿದಾರಲ್ಲ, ಇದು ನ್ಯಾಷನಲ್ ಪೆನ್ಷನ್ ಸ್ಕೀಮ್ನ ಅಡಿಯಲ್ಲಿ ಸೇರಿರುತ್ತಾರೆ. ನೆನ್ಪಿಟ್ಕೊಳ್ಳಿ, ಎಕ್ಸೆಪ್ಟ್ ಫಾರ್ ದೋಸ್ ಆರ್ಮ್ಡ್ ಫೋರ್ಸಸ್ ಜಾಯ್ನಿಂಗ್ ದ ಸರ್ವಿಸ್ ಆರ್ ಆಫ್ಟರ್ 1 ಏಪ್ರಿಲ್ 2004 ಅಂತ ಕರಿತೀವಿ. ಹೆನ್ಸ್ ದ ರೈಟ್ ಆನ್ಸರ್ ವಿಲ್ ಬಿ ಆಪ್ಷನ್ ಡಿ ಆಗುತ್ತೆ. ಇಲ್ಲಿ MSFR ಅಂದರೆ ಏನು ಅನ್ನೋದನ್ನು ನಿಮಗೆ ಹೇಳ್ಕೊಡ್ತೀನಿ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ನೋಡಿ, ಒಂದು ಪರ್ಟಿಕ್ಯುಲರ್ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಇರುತ್ತೆ ಅಂತ ಅಂದ್ಕೊಳ್ಳೋಣ, ರೈಟ್. ಈ ಬ್ಯಾಂಕಿಗೆ ಕೆಲವೊಂದು ರಿಸ್ಟ್ರಿಕ್ಷನನ್ನು ಕೊಟ್ಟಲಾಗಿರುತ್ತೆ. ಎಲ್ಲ ಬ್ಯಾಂಕ್ಗಳ ಮೇಲೆ ಒಂದು ಇಂಡಿಯನ್ ಎಕನಾಮಿಕ್ ಸಿಸ್ಟಮಲ್ಲಿ RBI ಏನು ಮಾಡುತ್ತೆ, ಎಲ್ಲ ರೀತಿಯ ಬ್ಯಾಂಕ್ಗಳ ಮೇಲೆ ಒಂದು ಕಣ್ಣಿಟ್ಟಿರುತ್ತೆ. ನೆನ್ಪಿಟ್ಕೊಳ್ಬೇಕಿದು, ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮಾಹಿತಿ. MSFR ಬಗ್ಗೆ ಮಾತಾಡ್ತಾ ಇದ್ದೀವಿ. RBI ಎಲ್ಲ ಬ್ಯಾಂಕ್ಗಳ ಮೇಲೆ ಪ್ರತಿ ಸರಿನೂ ಕೂಡ ಇನ್ಸ್ಟ್ರಕ್ಷನ್ಸ್ಗಳನ್ನು, ನೋಟಿಸ್ಗಳನ್ನು ಕೊಡ್ತಾ ಇರುತ್ತೆ. ಓಕೆ, ಇದು ಬೇಸಿಕ್ ಆಗಿರ್ತಕ್ಕಂಥ ಮಾಹಿತಿ. ಸೊ RBI ಏನು ಮಾಡುತ್ತೆ, ಕೆಲವೊಂದು ರಿಸ್ಟ್ರಿಕ್ಷನನ್ನು ಕೊಟ್ಟಿರುತ್ತೆ. ಫಾರ್ ಎಕ್ಸಾಂಪಲ್ CRR ಆಗಿರ್ಬೋದು, SLR ಆಗಿರ್ಬೋದು, ಅಥವಾ ಕ್ಯಾಶ್ ರಿಸರ್ವ್ ರೇಷಿಯೋ ಅಥವಾ ಸ್ಟ್ಯಾಚ್ಯುಟರಿ ರಿಸರ್ವ್ ರೇಷಿಯೋ ಅಂತ ಕರಿತೀವಿ. ಜೊತೆಗೆ ಬ್ಯಾಂಕ್ ರೇಟ್ ಆಗಿರ್ಬೋದು, ರೈಟ್. ಇವೆಲ್ಲವೂ ಕೂಡ ನಮಗೆ RBI ಬ್ಯಾಂಕಿಗೆ ನೀಡ್ತಕ್ಕಂಥ ಕೆಲವೊಂದು ರಿಸ್ಟ್ರಿಕ್ಷನ್ಸ್ಗಳು. ಅರ್ಥ ಆಗ್ತಿದೆಯಾ ನಿಮಗೆ? ರೆಪೋ ರೇಟು, ರಿವರ್ಸ್ ರೆಪೋ ರೇಟು ಇವೆಲ್ಲವೂ ಕೂಡ ಬರ್ತಾ ಹೋಗ್ತವೆ. ಬಟ್ RBI ಇನ್ಸ್ಟ್ರಕ್ಷನ್ ಕೊಟ್ಟರೂ ಕೂಡ ಬ್ಯಾಂಕ್ ಕೆಲವೊಂದು ಇನ್ಸ್ಟ್ರಕ್ಷನ್ಸ್ಗಳನ್ನು ಫಾಲೋ ಮಾಡ್ತಿರಲ್ಲ. ಆ ಸಂದರ್ಭದಲ್ಲಿ ಏನು ಮಾಡುತ್ತೆ ಅಂದರೆ RBI ಬ್ಯಾಂಕ್ ಏನು ಮಾಡುತ್ತೆ, ಓವರ್ನೈಟು ಕೆಲವೊಂದು ಫಂಡ್ಸ್ಗಳನ್ನು, ಅಂದರೆ ಗೌರ್ನಮೆಂಟ್ ಸೆಕ್ಯೂರಿಟೀಸ್ಗಳ ಬದಲಾಗಿಯೂ ಕೂಡ ಅಥವಾ ಅದರ ವಿರುದ್ಧವಾಗಿಯೂ ಕೂಡ ಓವರ್ನೈಟಾಗಿ ಕೆಲವೊಂದು ಫಂಡ್ಸ್ಗಳನ್ನು ಅಥವಾ ಹಣವನ್ನು ನೀಡುವುದರ ಮುಖಾಂತರವಾಗಿ ಹೆಚ್ಚಿಗೆ ಪ್ರಮಾಣದ ಇಂಟ್ರೆಸ್ಟ್ ರೇಟನ್ನು ಫಿಕ್ಸ್ ಮಾಡಲಾಗುತ್ತೆ. ಇದನ್ನು ನಾವು MSFR ಅಂತ ಕರಿತೀವಿ, ನೆನ್ಪಿಟ್ಕೊಳ್ಬೇಕು. ಇಂಟ್ರೆಸ್ಟ್ ರೇಟ್, ರೈಟ್, ಬಡ್ಡಿ ದರ ಅಂತ ಕರಿತೀವಿ ಕನ್ನಡದಲ್ಲಿ. MSFR ಅಂದರೆ ಮಾರ್ಜಿನಲ್ ಸ್ಟ್ಯಾಂಡಿಂಗ್ ಫೆಸಿಲಿಟಿ ರೇಟ್ ಅಂತ ಕರೆಯಲಾಗುತ್ತೆ. ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟರ್ಮ್. ಇನ್ನೊಂದು ಟರ್ಮ್ ಇದೆ ಇಲ್ಲಿ, ಏನಂತ ಕರಿತೀವಿ, ಇದಕ್ಕೆ NDTL ಅಂತೇಳಿ ಕರಿತೀವಿ. ಏನಿದ್ರೆ ಫುಲ್ ಫಾರ್ಮು, ನೆಟ್ ಡಿಮ್ಯಾಂಡ್ ಆ್ಯಂಡ್ ಟೈಮ್ ಲೈಬಿಲಿಟೀಸ್ ಅಂತೇಳಿ ಕರಿತೀವಿ. ನೆಟ್ ಡಿಮ್ಯಾಂಡ್ ಆ್ಯಂಡ್ ಟೈಮ್ ಲೈಬಿಲಿಟೀಸ್ ಅಂತೇಳಿ ಕರಿತೀವಿ. ಒಂದು ಬ್ಯಾಂಕಿನ ಡೆಪಾಸಿಟ್ಸು ಮತ್ತು ಬಾರೋಯಿಂಗ್ಸ್ ಏನಿದೆಯಲ್ಲ, ಒಂದು ಬ್ಯಾಂಕಿನ ಡೆಪಾಸಿಟ್ಸ್ ಮತ್ತು ಬ್ಯಾರೋಯಿಂಗ್ಸ್ ಏನಿದೆಯಲ್ಲ, ಡೆಪಾಸಿಟ್ಸ್ ಮತ್ತು ಬಾರೋಯಿಂಗ್ಸ್ಗಳನ್ನು ಟೋಟಲ್ ಆಗಿ NDTL ಅಂತ ಕರಿತೀವಿ. ಇನ್ನೊಂದು ಸಲ ಹೇಳ್ತೀನಿ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ನೆಟ್ ಡಿಮ್ಯಾಂಡ್ ಟೈಮ್ ಲೈಬಿಲಿಟೀಸ್ ಅಂದರೆ ಏನು ಅಂತ ನೋಡ್ಕೊಂಡಾಗ ಒಂದು ಬ್ಯಾಂಕಿನ ಡೆಪಾಸಿಟ್ ಮತ್ತು ಬ್ಯಾರೋಯಿಂಗ್ಸ್ಗಳನ್ನು NDTL ಅಂತ ಕರಿತೇವೆ. ಇದನ್ನು ಪ್ರತಿಯೊಂದು ಬ್ಯಾಂಕ್ ಏನಕ್ಕೆ ಮ್ಯಾನೇಜ್ಮೆಂಟ್ ಮಾಡುತ್ತೆ ಅಂತ ನೋಡ್ಕೊಂಡಾಗ, ಒಂದು ಬ್ಯಾಂಕಿನಲ್ಲಿ ರಿಸರ್ವ್ ಅಥವಾ ಲಿಕ್ವಿಡಿಟಿ ಮ್ಯಾನೇಜ್ಮೆಂಟ್ ಆಪರೇಷನ್ಸ್ಗಳು ಯಾವ ರೀತಿಯಾಗಿದ್ದಾವೆ ಅನ್ನೋದನ್ನು ಸೀರಿಯಸ್ ಆಗಿ ಅವಲೋಕನ ಮಾಡೋದಕ್ಕೆ ಲಿಕ್ವಿಡಿಟಿ ಮ್ಯಾನೇಜ್ಮೆಂಟ್ ಆಪರೇಷನ್ ಅಂತ ಕರಿತೀವಿ. ನೆನ್ಪಿಟ್ಕೊಳ್ಳಿ, ಲಿಕ್ವಿಡಿಟಿ ಮ್ಯಾನೇಜ್ಮೆಂಟ್ ಆಪರೇಷನನ್ನು ಗೈಡ್ ಮಾಡೋದಕ್ಕೆ ಅಥವಾ ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ಪ್ರತಿ ಸರಿನೂ ಕೂಡ NDTL ಅನ್ನು ಅಬ್ಸರ್ವ್ ಮಾಡ್ಕೊಳ್ಳಲಾಗುತ್ತೆ ಬ್ಯಾಂಕ್ನ ಕಡೆಯಿಂದ. ನೋಡಿ, ಬೇಸಿಕ್ ಆಗಿರ್ತ ಮಾಹಿತಿಯನ್ನು ತಾವು ನೆನ್ಪಿಟ್ಕೊಳ್ಬೇಕು. RBI ಮಾರುಕಟ್ಟೆಯಲ್ಲಿ ಮನಿ ಸಪ್ಲೈ ಹೆಚ್ಚಿದ್ದಂತಹ ಸಂದರ್ಭದಲ್ಲಿ ಇದನ್ನು ಕಂಟ್ರೋಲ್ ಮಾಡೋದಕ್ಕೆ ಏನು ಮಾಡುತ್ತೆ ಅಂದರೆ, ಗೌರ್ನಮೆಂಟ್ ಸೆಕ್ಯೂರಿಟೀಸ್ಗಳನ್ನು ಏನು ಮಾಡುತ್ತೆ, ಸೆಲ್ ಮಾಡುತ್ತೆ. ನೆನ್ಪಿಟ್ಕೊಳ್ಬೇಕು, ಗೌರ್ನಮೆಂಟ್ ಸೆಕ್ಯೂರಿಟೀಸ್ಗಳಿಗೆ ಕನ್ನಡದಲ್ಲಿ ನಾವು ಸರ್ಕಾರಿ ಭದ್ರತೆಗಳು ಅಂತೇಳಿ ಕರಿತೀವಿ. ಇದನ್ನು ಸೆಲ್ ಮಾಡೋದ್ರ ಮುಖಾಂತರವಾಗಿ ಮಾರುಕಟ್ಟೆಯಲ್ಲಿ ಮನಿ ಸಪ್ಲೈಯನ್ನು ಏನು ಮಾಡುತ್ತೆ, ಕಂಟ್ರೋಲ್ ಮಾಡುತ್ತೆ RBI. ತುಂಬಾ ಇಂಪಾರ್ಟೆಂಟ್. ಒಂದು ವೇಳೆ ಮಾರುಕಟ್ಟೆಯಲ್ಲಿ ಇನ್ಫ್ಲೇಷನ್ ದೊಡ್ಡ ಪ್ರಮಾಣದಲ್ಲಿದೆ ಅಂದ್ಕೊಳ್ಳಿ, ರೈಟ್, ಇನ್ಫ್ಲೇಷನ್ ದೊಡ್ಡ ಪ್ರಮಾಣದಲ್ಲಿದೆ ಅಂದ್ಕೊಳ್ಳಿ, ಏನು ಮಾಡುತ್ತೆ RBI ಮನಿ ಸಪ್ಲೈಯನ್ನು ಕಡಿಮೆ ಮಾಡೋದಕ್ಕೆ ಅಥವಾ ಇನ್ಫ್ಲೇಷನನ್ನು ಕಡಿಮೆ ಮಾಡೋದಕ್ಕೆ ಗೌರ್ಮೆಂಟ್ ಸೆಕ್ಯೂರಿಟೀಸ್ಗಳನ್ನು ಸೇಲ್ ಮಾಡುತ್ತೆ.
ಅದೇ ರೀತಿಯಾಗಿ RBI ಮಾರುಕಟ್ಟೆಯಲ್ಲಿ ಸಿಕ್ಕಾಪಟ್ಟೆ ಮನಿ ಸಪ್ಲೈ ಕಡಿಮೆ ಇದೆ ಅಂದ್ಕೊಳ್ಳಿ, ಮನಿ ಸಪ್ಲೈ ಏನು ಮಾಡುತ್ತೆ ಕಡಿಮೆ ಇದೆ ಅಂತ ಅಂದ್ಕೊಳ್ಳಿ. ಆವಾಗ ಏನು ಮಾಡುತ್ತೆ, ಗೌರ್ನಮೆಂಟ್ ಸೆಕ್ಯೂರಿಟೀಸ್ಗಳನ್ನು ನೆನ್ಪಿಟ್ಕೊಳ್ಬೇಕು. ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕಾನ್ಸೆಪ್ಟ್ಸ್ ಇದು. ಗೌರ್ನಮೆಂಟ್ ಸೆಕ್ಯೂರಿಟೀಸ್ಗಳನ್ನು ಏನು ಮಾಡುತ್ತೆ, ಬಾರೋ ಮಾಡ್ಕೊಳತ್ತೆ. ಈ ಸಂದರ್ಭದಲ್ಲಿ ಸೆಲ್ ಮಾಡಿದರೆ ಈ ಸಂದರ್ಭದಲ್ಲಿ ಏನು ಮಾಡುತ್ತೆ, ಬಾರೋ ಮಾಡ್ಕೊಳತ್ತೆ, ನೆನ್ಪಿಟ್ಕೊಳ್ಬೇಕು. ಸೊ ಮನಿ ಸಪ್ಲೈ ಹೆಚ್ಚಿದ್ದಂತಹ ಸಂದರ್ಭದಲ್ಲಿ ಗೌರ್ಮೆಂಟ್ ಸೆಕ್ಯೂರಿಟೀಸ್ಗಳನ್ನು ಸೆಲ್ ಮಾಡಿದ್ರೆ, ಅದೇ ಸಂದರ್ಭದಲ್ಲಿ RBI ಗೌರ್ಮೆಂಟ್ ಸೆಕ್ಯೂರಿಟೀಸ್ಗಳನ್ನು ಬಾರೋ ಮಾಡುತ್ತೆ. ಯಾವಾಗ ಮನಿ ಸಪ್ಲೈ ತುಂಬ ಕಡಿಮೆ ಇದ್ದಂತಹ ಸಂದರ್ಭದಲ್ಲಿ ಅಥವಾ ಮಿನಿಮಮ್ ಇದ್ದಂತಹ ಸಂದರ್ಭದಲ್ಲಿ. ಅದು ಕೂಡ ಇನ್ಫ್ಲೇಷನ್ ಜಾಸ್ತಿ ಇದ್ದಾಗ ಮನಿ ಸಪ್ಲೈ ಆಟೋಮೆಟಿಕ್ಕಾಗಿ ಜಾಸ್ತಿ ಆಗಿಬಿಡುತ್ತೆ. ಇನ್ಫ್ಲೇಷನ್ ಕಡಿಮೆ ಇದ್ದಾಗ ಮನಿ ಸಪ್ಲೈ ಏನಾಗ್ತಾ ಹೋಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಇದನ್ನು ಇನ್ಕ್ರೀಸ್ ಮಾಡೋದಕ್ಕೆ ಗೌರ್ಮೆಂಟ್ ಸೆಕ್ಯೂರಿಟೀಸ್ಗಳನ್ನು ಬಾರೋ ಮಾಡುತ್ತೆ. ನೋಡಿ, ಈ ಹಿಂದಿನ ಕ್ಲಾಸಲ್ಲಿ ಲಾಸ್ಟ್ ರಿಸೋರ್ಟ್ ಅಂತ ಯಾವುದು ಅಂತ ಕೇಳಿದಂಥ ಸಂದರ್ಭದಲ್ಲಿ RBI ಅಂದರೆ ನಾವು ಡಿಸ್ಕಸ್ ಮಾಡಿದ್ವಿ. ನೋಡಿ, ಒಂದು ರಾಷ್ಟ್ರದಲ್ಲಿ ಅಂದರೆ ಭಾರತ ರಾಷ್ಟ್ರದಲ್ಲಿ ಇಂಪೋರ್ಟ್ ಬಿಲ್ ಅಂತ ಬರುತ್ತೆ. ಅಂದರೆ ಎಕ್ಸ್ಚೇಂಜು ಮತ್ತು ಇಂಪೋರ್ಟ್ ಮತ್ತು ಎಕ್ಸ್ಪೋರ್ಟ್ ಮಾಡುವಂಥ ಸಂದರ್ಭದಲ್ಲಿ ರಚನೆ ಮಾಡ್ತಕ್ಕಂಥ ಒಂದು ಬಿಲ್. ಸೊ ಇಂಪೋರ್ಟ್ ಬಿಲ್ಲನ್ನು ಸಸ್ಟೈನಬಲ್ ಆಗಿ ಉಳಿಸ್ಕೊಳ್ಬೇಕು ಅನ್ನೋ ಉದ್ದೇಶದಿಂದ ಅಥವಾ ಇಂಪೋರ್ಟ್ ಬಿಲ್ಲನ್ನು ಜಾಸ್ತಿ ಆಗದೇ ಇರುವ ಥರ ನೋಡಿಕೊಳ್ತಕ್ಕಂತಹ ಕೆಲಸವನ್ನು ಯಾರು ಮಾಡುತ್ತೆ, RBI ಮಾಡುತ್ತೆ. ಇದು ಮೊದಲನೇ ಪಾಯಿಂಟ್. ಎರಡನೇ ಪಾಯಿಂಟ್ ಏನು ಅಂತ ನೋಡ್ಕೊಂಡಾಗ, ಇಲ್ಲಿ ಅಂದರೆ ಎಕ್ಸ್ಪೋರ್ಟು ಮತ್ತು ಇಂಪೋರ್ಟ್ ಮಾಡುವಂತಹ ಸಂದರ್ಭದಲ್ಲಿ ಕರೆನ್ಸಿ ಮಾರ್ಕೆಟಿಗೆ RBI ಏನು ಮಾಡುತ್ತೆ ಅಂದರೆ ಕರೆನ್ಸಿ ಮಾರ್ಕೆಟಿಗೆ ಮಧ್ಯಸ್ಥಿಕೆಯನ್ನು ವಹಿಸುತ್ತೆ. ಕರೆನ್ಸಿ ಮಾರುಕಟ್ಟೆಯಾಗ ಮಧ್ಯಸ್ಥಿಕೆಯನ್ನು ವಹಿಸುತ್ತೆ. ಕಾರಣ ಏನು ಅಂದರೆ ಇಂಪೋರ್ಟ್ ಬಿಲ್ ಹೆಚ್ಚಾಗಬಾರ್ದು ಅನ್ನೋ ಉದ್ದೇಶದಿಂದ. ಇದು ಎರಡನೇ ಪಾಯಿಂಟ್ ಆಗುತ್ತೆ. ಮೂರನೇ ಪಾಯಿಂಟ್ ಏನು ಅಂತ ನೋಡ್ಕೊಂಡಾಗ, ಇಲ್ಲಿ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಡಾಲರ್ಸ್, ಅರ್ಥ ಆಗ್ತಿದೆಯಾ ನಿಮಗೆ? ನಾವು $1 ಪರ್ಚೇಸ್ ಮಾಡ್ಕೊಳ್ತಾ ಇದ್ದೀವಿ ಅಂದ್ಕೊಳ್ಳಿ ಅಥವಾ ಸೇಲ್ ಮಾಡ್ತಾ ಇದ್ದೀವಿ ಅಂದ್ಕೊಳ್ಳಿ. ಸೊ ಈ ಸಂದರ್ಭದಲ್ಲಿ RBI ಇಂಟರ್ವ್ಯೂ ಆಗುತ್ತೆ. ಕಾರಣ ಏನು ಅಂದರೆ ಇಂಪೋರ್ಟ್ ಬಿಲ್ ಅನ್ನು ಕಡಿಮೆ ಮಾಡೋದಕ್ಕೆ, ಎಕ್ಸ್ಪೋರ್ಟ್ ಬಿಲ್ ಮತ್ತು ಇಂಪೋರ್ಟ್ ಬಿಲ್ ಎರಡನ್ನೂ ಕೂಡ ಸಸ್ಟೈನಬಲ್ ಆಗಿ ನೋಡ್ಕೊಳ್ಳೋದಕ್ಕೆ RBIಯನ್ನು ನಾವೇನಂತ ಕರಿತೀವಿ, ಕಸ್ಟೋಡಿಯನ್ ಆಫ್ ಫಾರಿನ್ ಎಕ್ಸ್ಚೇಂಜ್ ಅಂತಲೂ ಕೂಡ ಕರೆಯಲಾಗುತ್ತೆ, ಲೆಂಡರ್ ಆಫ್ ಲಾಸ್ಟ್ ರಿಸೋರ್ಟ್ ಅಂತಲೂ ಕೂಡ ಕರೆಯಲಾಗುತ್ತೆ, ಬ್ಯಾಂಕರ್ಸ್ ಬ್ಯಾಂಕ್ ಅಂತಲೂ ಕೂಡ ಕರೆಯಲಾಗುತ್ತೆ, ಜೊತೆಗೆ ಗೌರ್ನಮೆಂಟ್ ಬ್ಯಾಂಕ್ ಅಂತಲೂ ಕೂಡ ಇದಕ್ಕೆ ಕರೆಯಲಾಗುತ್ತೆ. RBIಗೆ ತುಂಬಾ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಇನ್ನೊಂದು ಮಾಹಿತಿಯನ್ನು ಗಮನಿಸಿ. ಹಗಲು ಮತ್ತು ರಾತ್ರಿ ಯಾವುದೇ ಹವಾಮಾನ ಪರಿಸ್ಥಿತಿಗಳಲ್ಲಿ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸಲು ರ್ಯಾಂಪೇಜ್ ಕ್ಷಿಪಣಿಯನ್ನು ಯಾವ ಪ್ರಮುಖ ವೈಶಿಷ್ಟ್ಯವು ಶಕ್ತಗೊಳಿಸುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಹಿಯರ್ ದ ರೈಟ್ ಆನ್ಸರ್ ವಿಲ್ ಬಿ GPS INS ಸಂಚರಣೆ ಅಂತೇಳಿದೆಯಲ್ಲ, ಇದು ಸರಿಯಾಗಿರ್ತಕ್ಕಂಥ ಉತ್ತರ. ಅಬ್ಸರ್ವ್ ಮಾಡ್ಕೊಳ್ಳಿ, ಇದನ್ನು GPS INS ನ್ಯಾವಿಗೇಷನ್ ಅಂತ ಕರಿತೀವಿ. ರೈಟ್. GPS ಫುಲ್ ಫಾರ್ಮ್ ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮ್ ಅಂತ ಕರಿತೀವಿ. ಇಂಡಿಯನ್ ನ್ಯಾವಿಗೇಷನಲ್ ಸಿಸ್ಟಮ್ ಅಂತಲೂ ಕೂಡ ಕರೆಯಲಾಗುತ್ತೆ. ವಿಚ್ ಕೀ ಫೀಚರ್ ಎನೇಬಲ್ ದ ರ್ಯಾಂಪೇಜ್ ಮಿಸೈಲ್ ಟು ಆಪರೇಟ್ ಎಫೆಕ್ಟಿವ್ಲಿ ಇನ್ ಎನಿ ವೆದರ್ ಕಂಡೀಷನ್, ಡೇ ಆರ್ ನೈಟ್ ಅಂತೇಳಿದ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಅಬ್ಸರ್ವ್ ಮಾಡ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟು. ರ್ಯಾಂಪೇಜ್ ಮಿಸೈಲ್ ಅಂತಕ್ಕಂಥದ್ದು GPS ಮತ್ತು INS ನ್ಯಾವಿಗೇಷನ್ನ ಬಳಸಿಕೊಂಡು ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ಅದರಲ್ಲೂ ಕೂಡ ಎಲ್ಲ ವೆದರಿಗೂ ಅಪ್ಲೈ ಆಗೋ ಥರ ಕೆಲಸ ಮಾಡ್ತಕ್ಕಂಥ ಮಿಸೈಲ್ ವ್ಯವಸ್ಥೆಯನ್ನು, ಎಫಿಷಿಯನ್ಸಿಯನ್ನು ಹೊಂದಿದೆ. ಡೇ ಆಗಿರ್ಬೋದು, ನೈಟೇ ಆಗಿರ್ಬೋದು. ಈ ನ್ಯಾವಿಗೇಷನ್ ಸಿಸ್ಟಮು ಏನು ಮಾಡುತ್ತೆ, ಅಕ್ಯುರೇಟ್ ಆಗಿರ್ತಕ್ಕಂಥ ಗೈಡ್ಲೈನ್ಸ್ಗಳನ್ನು ರ್ಯಾಂಪೇಜ್ ಮಿಸೈಲ್ ವ್ಯವಸ್ಥೆಗೆ ನೀಡುತ್ತೆ. ಅಕ್ಯುರೇಟ್ ಆಗಿರ್ತಕ್ಕಂಥ ಗೈಡ್ಲೈನ್ಸ್ಗಳು ಜೊತೆಗೆ ಮಿಸೈಲ್ನ ಕರೆಕ್ಟ್ ಆಗಿರ್ತಕ್ಕಂಥ ಡೈರೆಕ್ಷನ್ನ ಕರ್ಕೊಂಡು ಹೋಗೋದಕ್ಕೆ ಹೆಲ್ಪ್ಫುಲ್ ಆಗ್ತಾ ಹೋಗುತ್ತೆ. ಮುಂದಿನ ಪ್ರಶ್ನೆ, ಡೆಲಾಯ್ಟ್ ಪ್ರಕಾರ ಸ್ಥಿರ ಚೇತರಿಕೆಯ ಆವೇಗವನ್ನು ಕಾಪಾಡಿಕೊಳ್ಳಲು ಭಾರತಕ್ಕೆ ಯಾವುವು ಸಹಾಯ ಮಾಡಿದ? ಅಕಾರ್ಡಿಂಗ್ ಟು ಡೆಲಾಯ್ಟ್, ವಾಟ್ ಹ್ಯಾಸ್ ಹೆಲ್ಪ್ಡ್ ಇಂಡಿಯಾ ಟು ಮೇಂಟೈನ್ ಸ್ಟಡಿ ರಿಕವರಿ ಮೊಮೆಂಟಮ್ ಅಂತ ಪ್ರಶ್ನೆ ಕೇಳಿದ್ದಾರೆ. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ನೋಡ್ಕೊಂಡಾಗ, ಸ್ಟ್ರಾಂಗ್ ಗೌರ್ನಮೆಂಟ್ ಸ್ಪೆಂಡಿಂಗ್ ಆನ್ ಇನ್ಫ್ರಾಸ್ಟ್ರಕ್ಚರ್, ಮೂಲ ಸೌಕರ್ಯಗಳ ಮೇಲೆ ಬಲವಾದ ಖರ್ಚು ಅಂತೇಳಿದೆಯಲ್ಲ, ದಿಸ್ ಇಸ್ ದ ರೈಟ್ ಆನ್ಸರ್. ಈಗ ನಾವು ರ್ಯಾಂಪೇಜ್ ಮಿಸೈಲ್ನ ಬಗ್ಗೆ ತಿಳಿದುಕೊಳ್ಳೋಣ. ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು. ಪ್ರತಿ ಬಾರಿನೂ ಕೂಡ DRDO ಲಾಂಚ್ ಮಾಡಿರ್ತಕ್ಕಂತಹ ಮಿಸೈಲ್ ಆಗಿರ್ಬೋದು, ಇಸ್ರೋ ಲಾಂಚ್ ಮಾಡಿರ್ತಕ್ಕಂತಹ ಸ್ಯಾಟಲೈಟ್ಸ್ಗಳಾಗಿರ್ಬೋದು, ಇವುಗಳ ಮೇಲೆ ಪ್ರಶ್ನೆಗಳು ಬಂದೇ ಬರ್ತಾವೆ. ರ್ಯಾಂಪೇಜ್ ಮಿಸೈಲ್ನ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೋಡ್ಕೊಂಡಾಗ, ಇದೊಂದು ಸೂಪರ್ಸಾನಿಕ್ ಮಿಸೈಲ್, ಲಾಂಗ್ ರೇಂಜ್ ಮಿಸೈಲ್, ಏರ್ ಟು ಗ್ರೌಂಡ್ ಮಿಸೈಲ್ ಅಂತಲೂ ಕೂಡ ಕರೆಯಲಾಗುತ್ತೆ. ಇದನ್ನು ಇಸ್ರೇಲ್ ಏರೋಸ್ಪೇಸ್ ಇಂಡಸ್ಟ್ರೀಸ್ ಮತ್ತು ಇಸ್ರೇಲ್ ಮಿಲಿಟರಿ ಇಂಡಸ್ಟ್ರೀಸ್, ನೋಡಿ ನೀವು ಟೋಟಲಾಗಿ ಏನಂತ ತಿಳ್ಕೊಳ್ಬೇಕು, ಇಸ್ರೇಲ್ ರಾಷ್ಟ್ರ ಇದನ್ನು ಡೆವಲಪ್ಮೆಂಟ್ ಮಾಡಿದೆ. ಅದರಲ್ಲೂ ಕೂಡ ಮಿಲಿಟರಿ ಮತ್ತು ಏರೋಸ್ಪೇಸ್ ಇಂಡಸ್ಟ್ರೀಸ್ಗಳು ಕೊಲಾಬ್ರೇಷನನ್ನು ಮಾಡಿಕೊಂಡು ಡೆವಲಪ್ಮೆಂಟ್ ಮಾಡಿರ್ತಕ್ಕಂಥದ್ದು. ಎರಡನೇದೇನು ಅಂತ ನೋಡ್ಕೊಂಡಾಗ, ಇಲ್ಲಿ ನಾವು ಸೂಪರ್ಸಾನಿಕ್ ಅಂತ ಮೆನ್ಷನ್ ಮಾಡಿದ್ವಿ. ಅಂದರೆ ಶಬ್ದದ ವೇಗಕ್ಕಿಂತ ಹೆಚ್ಚು ಸ್ಪೀಡಾಗಿ ರ್ಯಾಂಪೇಜ್ ಮಿಸೈಲ್
ಟ್ರಾವೆಲ್ ಮಾಡುತ್ತೆ. ಎಷ್ಟು ಸ್ಪೀಡಾಗಿ ಅಂತ ನೋಡ್ಕೊಂಡಾಗ ಸೂಪರ್ ಸ್ಪಾನಿಕ್ ಸ್ಪೀಡ್ ಅಂತಲೂ ಕೂಡ ಕರಿತೀವಿ. ಇದನ್ನು SS ಅಲ್ಲಿ ನಾವು ಐಡೆಂಟಿಫೈ ಮಾಡ್ಕೊಳ್ಳೋಣ. ಇದರ ವೆಯ್ಟ್ ಎಷ್ಟಿದೆ ಅಂತ ನೋಡ್ಕೊಂಡಾಗ 770 kg ತೂಕವನ್ನು ಹೊಂದಿದೆ. ಎಷ್ಟು ಉದ್ದ ಇದೆ ಅಂತ ನೋಡ್ಕೊಂಡಾಗ 4.7 ಮೀಟರ್ ಉದ್ದವನ್ನು ಹೊಂದಿದೆ. ಇವೆಲ್ಲವೂ ಕೂಡ ನಾವು ಸ್ಪೆಸಿಫಿಕ್ ಆಗಿರ್ತಕ್ಕಂಥ ಡೀಟೇಲ್ಸ್ಗಳನ್ನು ತಿಳಿದುಕೊಳ್ಳಲೇಬೇಕು. ಯಾಕೆ ಅಂದರೆ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ಡೈರೆಕ್ಟಾಗಿ ನಿಮಗೆ ಎಕ್ಸಾಮಲ್ಲಿ ಕೇಳ್ತಾರೆ. ಇದರ ರೇಂಜ್ ಎಷ್ಟು ಅಂತ ಕೇಳಿದಾಗ 190 ಮೈಲುಗಳು ಅಂತ ತಾವು ನೆನ್ಪಿಟ್ಕೊಳ್ಬೇಕು. ನೋಡಿ, ಇದು ಒಂದು ಬಾರಿ ಹಾರಿದಂತಹ ಸಂದರ್ಭದಲ್ಲಿ 150 kg ಮೌಲ್ಯದ ಎಕ್ಸ್ಪ್ಲೋಷನನ್ನು ಅಥವಾ ಎಕ್ಸ್ಪ್ಲೋಸಿವನ್ನು ಕ್ಯಾರಿ ಮಾಡುತ್ತೆ. 4 ರೀತಿಯಾಗಿರ್ತಕ್ಕಂಥ ಪಾಯಿಂಟನ್ನು ನೆನ್ಪಿಟ್ಕೊಳ್ಳಿ. ಪ್ರಶ್ನೆಯನ್ನು ಗಮನಿಸಿ. ಯಾವ ಸಂಸ್ಥೆಯು ಹಲವು ವರ್ಷಗಳ ರಾಜತಾಂತ್ರಿಕ ಪ್ರತ್ಯೇಕತೆಯ ನಂತರ ಸಿರಿಯಾವನ್ನು ಮರುಪ್ರವೇಶಿಸಿತು ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಇಲ್ಲಿ ಅರಬ್ ಲೀಗ್ ಅಂತೇಳಿದೆ ನೋಡಿ, ತುಂಬಾ ಇಂಪಾರ್ಟೆಂಟು, ಒಂದು ಬಾರಿ ಅಬ್ಸರ್ವ್ ಮಾಡ್ಕೊಳ್ತಾ ಹೋಗಿ. ಅರಬ್ ಲೀಗ್ ಅಂತೇಳಿದಿಲ್ಲ, ದಿಸ್ ಈಸ್ ದ ರೈಟ್ ಆನ್ಸರ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ವಿಚ್ ಆರ್ಗನೈಸೇಷನ್ ರೀಅಡ್ಮಿಟ್ ಸಿರಿಯಾ ಆಫ್ಟರ್ ಇಯರ್ಸ್ ಆಫ್ ಡಿಪ್ಲೊಮ್ಯಾಟಿಕ್ ಐಸೋಲೇಷನ್ ಅಂತೇಳಿದೆ. ನೋಡಿ, ಸೆಂಟ್ರಲ್ ಏಷ್ಯನ್ ನೇಷನ್ಸ್ಗಳಲ್ಲಿ ಅಥವಾ ಮಿಡಲ್ ಈಸ್ಟ್ ನೇಷನ್ಸ್ಗಳಲ್ಲಿ ಸಿರಿಯಾ ಅಂತಕ್ಕಂಥದ್ದು, ಜೊತೆಗೆ ಇಸ್ರೇಲ್ ರಾಷ್ಟ್ರ ಅಂತಕ್ಕಂಥದ್ದು, ಜೊತೆಗೆ ಪ್ಯಾಲಿಸ್ತೇನ್ ರಾಷ್ಟ್ರ ಅಂತಕ್ಕಂಥದ್ದು, ಜೋರ್ಡಾನ್ ರಾಷ್ಟ್ರ ಅಂತಕ್ಕಂಥದ್ದು, ಇವೆಲ್ಲವೂ ಕೂಡ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಕಾರಣ ಏನು ಅಂದರೆ ಮೆಡಿಟೇರಿಯನ್ ಸಮುದ್ರದ ಭಾಗ ಏನಿದೆಯಲ್ಲ ಅದಕ್ಕೆ ತನ್ನ ಗಡಿಯನ್ನು ಹೊಂದಿದೆ. ಇದು ಮೊದಲನೇ ಪಾಯಿಂಟ್. ಇನ್ನೊಂದು ಪಾಯಿಂಟ್ ಹೇಳ್ತೀನಿ, ಕರೆಕ್ಟಾಗಿ ನೆನಪಿಟ್ಕೊಳ್ಬೇಕು. ಲ್ಯಾವೆಂಟ್ ರೀಜನ್ ಅಂತೇಳಿ 2022 ಪ್ರಿಲಿಮ್ಸಲ್ಲಿ ಒಂದು ಪ್ರಶ್ನೆಯನ್ನು ಕೇಳಿದರು. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ನೋಡಿದಾಗ ಇದನ್ನು ನಾವು ಮೆಡಿಟರೇನಿಯನ್ ಸಮುದ್ರ ಅಥವಾ ಮೆಡಿಟರೇನಿಯನ್ ಸಿ ಅಂತ ಕರಿತೇವೆ. ಈ ಮೆಡಿಟರೇನಿಯನ್ ಸೀನ ಪೂರ್ವ ಭಾಗದಲ್ಲಿರ್ತಕ್ಕಂಥ ಪ್ರದೇಶವನ್ನು ಲ್ಯಾವೆಂಟ್ ರೀಜನ್ ಅಂತೇಳಿ ಕರಿತೇವೆ. ಇದನ್ನು ನಿಮಗೆ PSI ಎಕ್ಸಾಮಲ್ಲಿ ಕೇಳಬಹುದು, ನೆನ್ಪಿಟ್ಕೊಳ್ಳಿ, ಅಥವಾ ಇತರೆ ಎಕ್ಸಾಮ್ಸ್ಗಳಲ್ಲೂ ಕೂಡ ಕೇಳಬಹುದು. ಕಾರಣ ಏನು ಅಂದರೆ PSI ಎಕ್ಸಾಮು ಏನು ಇತ್ತೀಚೆಗೆ ನಡೆದಿತ್ತಲ್ಲ 544, ಅದರಲ್ಲಿ 2019 ಮತ್ತು 2020ರಲ್ಲಿ ಕೇಳಿರ್ತಕ್ಕಂತಹ ಡಿಜಿಟಲ್ ಪಬ್ಲಿಕ್ ಕೀ ಇನ್ಫ್ರಾಸ್ಟ್ರಕ್ಚರ್ನ ಬಗ್ಗೆ ಪ್ರಶ್ನೆಯನ್ನು ಕೇಳಿದರು. ರೈಟ್, ನೆನ್ಪಿಟ್ಕೊಳ್ಬೇಕು. ಡಿಜಿಟಲ್ ಕೀ ಇನ್ಫ್ರಾಸ್ಟ್ರಕ್ಚರ್ ಅನ್ನೋ ಒಂದು ಟಾಪಿಕ್ ಮೇಲೆ ಪ್ರಶ್ನೆ ಕೇಳಿದರು. ಆದುದರಿಂದ ಇದೇ ಪ್ರಶ್ನೆ ಮತ್ತೆ ಮರುಕಳಿಸುವಂಥ ಚಾನ್ಸಸ್ ಇದೆ. ಬಟ್ ನಾವು ತಯಾರಿಯನ್ನು ಮಾಡಲೇಬೇಕಾಗತ್ತೆ. ಮುಂದಿನ ಪ್ರಶ್ನೆ ಗಮನಿಸಿ. ಶ್ರೀಲಂಕಾದಲ್ಲಿರುವಂಥ ಭಾರತೀಯ ಪ್ರಯಾಣಿಕರಿಗೆ ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸ್ ಆಧಾರಿತ ಪಾವತಿಗಳನ್ನು ಸಕ್ರಿಯಗೊಳಿಸಲು ಪಿಕ್ಮಿನೊಂದಿಗೆ ಇತ್ತೀಚೆಗೆ ಯಾವ ಫಿನ್ಟೆಕ್ ಪ್ಲಾಟ್ಫಾರ್ಮ್ ಪಾಲುದಾರಿಕೆ ಹೊಂದಿದೆ ಅಂತ ಕೇಳಿದ್ದಾರೆ. ಫೋನ್ಪೇ ಈಸ್ ದ ರೈಟ್ ಆನ್ಸರ್. ಹೆನ್ಸ್ ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್ ಆಗುತ್ತೆ. 2025ರ ವೇಳೆಗೆ ಭಾರತದಲ್ಲಿ ಕ್ಷಯರೋಗ ನಿರ್ಮೂಲನೆ ಮಾಡುವ ನಿಟ್ಟಿನಲ್ಲಿ ಸಹಕಾರಿ ಕಾರ್ಯಕ್ರಮಕ್ಕೆ ಅಥವಾ ಸಹಕಾರಿ ಕ್ರಮಕ್ಕಾಗಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ಕೇಂದ್ರ ಕ್ಷಯರೋಗ ವಿಭಾಗದೊಂದಿಗೆ ಯಾವ ಸಚಿವಾಲಯವು ಇತ್ತೀಚೆಗೆ ಒಪ್ಪಿಗೆ ಹಾಕಿಕೊಂಡಿದೆ ಅಥವಾ ಸಹಿ ಮಾಡಲಾಗಿದೆ ಅಂತ ನೋಡ್ಕೊಂಡಾಗ ನಾವು ಬೇರೆ ಯಾವುದನ್ನೂ ಡಿಸ್ಕಸ್ ಮಾಡೋ ಅವಶ್ಯಕತೆ ಇಲ್ಲ. ಮಿನಿಸ್ಟ್ರಿ ಆಫ್ ಮೈನ್ಸ್ ಅಥವಾ ಗಣಿ ಸಚಿವಾಲಯ ಅಂತೇಳಿದೆಯಲ್ಲ, ದಿಸ್ ಈಸ್ ದ ರೈಟ್ ಆನ್ಸರ್. ನೆನ್ಪಿಟ್ಕೊಳ್ಬೇಕು. ಮಿನಿಸ್ಟ್ರಿ ಆಫ್ ಮೈನ್ಸ್ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಖನಿಜಗಳನ್ನು ಹೊರಗಡೆ ತೊಗೊಂಬಂದು ನಮಗೆ ರಾ ಮೆಟೀರಿಯಲ್ಸನ್ನು ಕೊಡ್ತಕ್ಕಂತಹ ಗಣಿಗಾರಿಕೆ ಸಚಿವಾಲಯ ಅಂತಲೂ ಕೂಡ ಕರಿತೀವಿ. ಇತ್ತೀಚೆಗೆ ಬಾಹ್ಯಾಕಾಶದಲ್ಲಿ 1000 ದಿನಗಳನ್ನು ಕಳೆದ ಮೊದಲ ವ್ಯಕ್ತಿ ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ವಿಚ್ ಹ್ಯಾಸ್ ಬಿಕೇಮ್ ದ ಫಸ್ಟ್ ಟು ಸ್ಪೆಂಡ್ 1000 ಕ್ಯುಮ್ಯುಲೇಟಿವ್ ಡೇಸ್ ಇನ್ ಸ್ಪೇಸ್ ಅಂತೇಳಿದೆ. ಸರಿಯಾಗಿ ಅಬ್ಸರ್ವ್ ಮಾಡ್ಕೊಳ್ಬೇಕು. ಓಲೆಗ್ ಡಿಮೆಟ್ರಿಯೇಕ್ ಕೊನಾನಿಕೋ ಅಂತೇಳಿದೆ ನೋಡಿ, ಕೊನಾನೆಂಕೋ ಅಂತೇಳಿದ್ದಿಲ್ಲ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ತುಂಬಾ ಇಂಪಾರ್ಟೆಂಟು. ಇವರು ಯಾವ ದೇಶಕ್ಕೆ ಬಿಲಾಂಗ್ ಆಗಿದ್ದಾರೆ ಅಥವಾ ಸೇರಿದ್ದಾರೆ ಅಂತ ನೋಡ್ಕೊಂಡಾಗ ರಷ್ಯಾ ದೇಶಕ್ಕೆ ಬಿಲಾಂಗ್ ಆಗಿರ್ತಕ್ಕಂಥವ್ರು. ಇವರು ಇಡೀ ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ 1000 ದಿನಗಳ ಬಾಹ್ಯಾಕಾಶ ದಿನವನ್ನು ಸಾಗಿಸಿದ್ದಾರೆ ಅಥವಾ ಕಳೆದಿದ್ದಾರೆ ಅಂತಲೂ ಕೂಡ ಹೇಳ್ಬೋದಾಗುತ್ತೆ. ತುಂಬಾ ಇಂಪಾರ್ಟೆಂಟು. ಇದನ್ನು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅಂತಲೂ ಕೂಡ ಕನ್ಸಿಡರ್ ಮಾಡಲಾಗುತ್ತೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆಯನ್ನು ನೋಡ್ಕೊಳ್ಳೋಣ. ನೈಜ ಸಮಯದ ವಾಯು ಗುಣಮಟ್ಟ ಸೂಚ್ಯಂಕ, ಏರ್ ಕ್ವಾಲಿಟಿ ಇಂಡೆಕ್ಸ್ ಅಂತ ಕರಿತೀವಿ, ಮೇಲ್ವಿಚಾರಣೆಗಾಗಿ 2024ರ ವಿಶ್ವ ಪರಿಸರ ದಿನಾಚರಣೆಗೆ ಸಂಬಂಧಿಸಿದಂತೆ ಜೂನ್ 5ರಂದು ಅಂದರೆ ಸಂಬಂಧಿಸಿದಂತೆ ಪ್ರಾರಂಭಿಸಲಾದ ಮೊಬೈಲ್ ಅಪ್ಲಿಕೇಶನ್ನ ಹೆಸರೇನು ಅಂತ ಪ್ರಶ್ನೆ ಕೇಳಿದ್ದಾರೆ. ನೇಮ್ ದ ಮೊಬೈಲ್ ಅಪ್ಲಿಕೇಶನ್ ದಟ್ ವಾಸ್ ಲಾಂಚ್ಡ್ ಆನ್ ದ ಒಕೇಶನ್ ಆಫ್ ದ ವರ್ಲ್ಡ್ ಎನ್ವಿರಾನ್ಮೆಂಟ್ ಡೇ 2024 5th June ಫಾರ್ ಮಾನಿಟರಿಂಗ್ ದ ರಿಯಲ್ ಟೈಮ್ ಏರ್ ಕ್ವಾಲಿಟಿ ಇಂಡೆಕ್ಸ್ AQI ಅಂತೇಳಿದ.
ಸೊ ಹಿಯರ್ ದ ರೈಟ್ ಆನ್ಸರ್ ಆಪ್ಷನ್ ಡಿ, ಎ ಪ್ರವಾಹ ಅಂತೇಳಿ ಕರಿತೀವಿ. ನೆನ್ಪಿಟ್ಕೊಬೇಕು. ಈ ರೀತಿಯಾಗಿರ್ತಕ್ಕಂಥ ಅಪ್ಲಿಕೇಶನ್ ರಿಲೇಟೆಡ್ ಆಗಿರ್ತಕ್ಕಂತಹ ಪ್ರಶ್ನೆಗಳನ್ನು ಕೇಳುವಂತಹ ಚಾನ್ಸಸ್ ಜಾಸ್ತಿ ಇದೆ. ಆದುದರಿಂದ ರಿಮೆಂಬರ್ ಏರ್ ಪ್ರವಾಹ ಈಸ್ ದ ರೈಟ್ ಆನ್ಸರ್. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ದ RBI ಹಣಕಾಸು ವರ್ಷದ 2024-25 ಎರಡನೇ ದ್ವೈಮಾಸಿಕ ವಿತ್ತೀಯ ನೀತಿಯ ಪ್ರಕಾರ ಭಾರತದ ನಿಜವಾದ ಒಟ್ಟು ದೇಶೀಯ ಉತ್ಪನ್ನ GDP ಗ್ರೋತ್ ರೇಟ್ ಫೈನಾನ್ಷಿಯಲ್ ಇಯರ್ 2025 ಡ್ಯಾಶ್ ಆಗಿತ್ತು ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಹಿಯರ್ ದ ರೈಟ್ ಆನ್ಸರ್ ವಿಲ್ ಬಿ ಆಪ್ಷನ್ ಡಿ, 7.2% ಅಂತೇಳಿ ಕರಿತೇವೆ. ಯಾರೆಲ್ಲ KS ಮೇನ್ಸ್ಗೆ ತಯಾರಿಯನ್ನು ನಡೆಸ್ತಾ ಇದ್ದೀರೋ ನಿಮಗೆ ಹೆಲ್ಪ್ಫುಲ್ ಆಗಬೇಕು ಅನ್ನೋ ಉದ್ದೇಶದಿಂದ ನಾವು GS1, GS2, GS3, GS4ಗೆ ಹೆಲ್ಪ್ಫುಲ್ ಆಗಬೇಕು ಅನ್ನೋ ಉದ್ದೇಶದಿಂದ ಕ್ರಿಯೇಟಿವ್ IAS ವತಿಯಿಂದ ಒಂದು ಬುಕ್ಲೆಟನ್ನು ತಯಾರು ಮಾಡಿದ್ದೇವೆ. ಈ ಪುಸ್ತಕ ನಿಮಗೆ ಬೇಕಾಗಿದ್ದಂಥ ಸಂದರ್ಭದಲ್ಲಿ ಕೆಳಗೆ ಕಾಣ್ತಾ ಇರ್ತಕ್ಕಂಥ ನಂಬರ್ಗೆ ಕಾಲ್ ಮಾಡಿ ಮಾಹಿತಿಯನ್ನು ಪಡ್ಕೊಳ್ಳಿ. ಈ ಪುಸ್ತಕದಲ್ಲಿ ನಿಮಗೆ ಕಡ್ಡಾಯ ಕನ್ನಡ, ಕಂಪಲ್ಸರಿ ಇಂಗ್ಲೀಷ್, ಎಸ್ಸೆ ಮತ್ತು GS4 ಸಂಪೂರ್ಣವಾಗಿರ್ತಕ್ಕಂತಹ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳನ್ನು ಅನಾಲಿಸಿಸ್ ಮಾಡಿ ನಿಮಗೆ ಮಾಡೆಲ್ ಆನ್ಸರ್ಸ್ಗಳನ್ನು ಕಂಪ್ಲೀಟ್ ಡೀಟೇಲ್ ಆಗಿ ಕೊಡಲಾಗಿದೆ. ಮುಂದಿನ ಪ್ರಶ್ನೆ, ಯಾವ ದೇಶವು ಇತ್ತೀಚೆಗೆ ಬಾಹ್ಯಾಕಾಶ ಪರಿಶೋಧನೆಗಾಗಿ ನ್ಯಾಷನಲ್ ಏರೋನಾಟಿಕ್ಸ್ ಮತ್ತು ಸ್ಪೇಸ್ ಅಡ್ಮಿನಿಸ್ಟ್ರೇಷನ್ ನಾಸಾನ ಆರ್ಟಿಮಿಸ್ ಅಕಾರ್ಡಿಗೆ ಸಹಿ ಹಾಕಿದ 38ನೇ ರಾಷ್ಟ್ರವಾಗಿದೆ ಅಂತ ಪ್ರಶ್ನೆ ಕೇಳಿದೆ. ನೋಡಿ, ಆರ್ಟಿಮಿಸ್ ಅಕಾರ್ಡ್ ಅಂತೇಳಿದೆ. ಟ್ರೀಟಿ ಆಫ್ ಹೈ ಸೀಸ್ ಅಂತೇಳಿ ಇನ್ನೊಂದು ಟ್ರೀಟಿ ಬರುತ್ತೆ, ಅದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಡಿಸ್ಕಸ್ ಮಾಡ್ಕೊಳ್ಳೋಣ. ಕೊಯಿಲಿಷನ್ ಆಫ್ ಹೈ ಸೀಸ್ ಟ್ರೀಟಿ ಅಂತ ಬರುತ್ತೆ, ನೋಡ್ಕೊಳ್ಳೋಣ ಅದನ್ನು ನೆಕ್ಸ್ಟ್ ಕ್ಲಾಸಲ್ಲಿ. ಇಲ್ಲಿ ರೈಟ್ ಆನ್ಸರ್ ವಿಲ್ ಬಿ ಆಪ್ಷನ್ ಡಿ, ಸ್ವೀಡನ್ ಅಂತಕ್ಕಂಥದ್ದು ನೆನ್ಪಿಟ್ಕೊಳ್ಬೇಕು. ವಿಚ್ ಕಂಟ್ರಿ ಹ್ಯಾಸ್ ಬಿಕೇಮ್ ದ 38th ನೇಷನ್ ಟು ಸೈನ್ ನ್ಯಾಷನಲ್ ಏರೋನಾಟಿಕ್ಸ್ ಆ್ಯಂಡ್ ಸ್ಪೇಸ್ ಅಡ್ಮಿನಿಸ್ಟ್ರೇಷನ್ ನಾಸಾಸ್ ಆರ್ಟಿಮಿಸ್ ಅಕಾರ್ಡ್ ಅಂತ ನೋಡ್ಕೊಂಡಾಗ ಸ್ವೀಡನ್ ಅಂತ ತಾವು ಐಡೆಂಟಿಫೈ ಮಾಡಬೇಕಾಗತ್ತೆ. ಪಾಂಚಜನ್ಯ ಸಂಪಾದಕ ಹಿತೇಶ್ ಶಂಕರ್ ಮತ್ತು ಭಾರತ್ ಪ್ರಕಾಶನದ ವ್ಯವಸ್ಥಾಪಕ ನಿರ್ದೇಶಕ ಅರುಣ್ ಗೋಯಲ್ ಅವರು ಇತ್ತೀಚೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪ್ರಸ್ತುತಪಡಿಸಿದ ಪುಸ್ತಕವನ್ನು ಹೆಸರಿಸಿ ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಹಿಯರ್ ದ ರೈಟ್ ಆನ್ಸರ್ ಸಬ್ಕೆ ರಾಮ್ ಅಂತೇಳಿದ ನೋಡಿ, ಆಪ್ಷನ್ ಎ, ದಟ್ ಈಸ್ ದ ರೈಟ್ ಆನ್ಸರ್. ವಿಶ್ವ ಯಕೃತ್ತಿನ ದಿನ, ವರ್ಲ್ಡ್ ಲಿವರ್ ಡೇ ಅಂತೇಳಿ 2024ರಂದು ನಾವು ಯಾವಾಗ ಆಚರಣೆ ಮಾಡ್ತೀವಿ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. 19th ಏಪ್ರಿಲ್ 2024, ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಈ ರೀತಿಯಾಗಿರ್ತಕ್ಕಂತಹ ಪಾಯಿಂಟ್ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಏಪ್ರಿಲ್ 2024ರಲ್ಲಿ ಯಾವ ರಾಜ್ಯದ ಸರ್ತೆಬರಿ ಮೆಟಲ್ ಕ್ರಾಫ್ಟ್ ಸೇರಿದಂತೆ 19 ಸಾಂಪ್ರದಾಯಿಕ ಕರಕುಶಲ ವಸ್ತುಗಳು ಭೌಗೋಳಿಕ ಸೂಚನೆ ಟ್ಯಾಗ್ ಪಡೆದಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಹಿಯರ್ ದ ರೈಟ್ ಆನ್ಸರ್ ವಿಲ್ ಬಿ ಅಸ್ಸಾಂ ಅಂತೇಳಿದೆ ನೋಡಿ, ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಹಿಯರ್ ಬಾಹ್ಯಾಕಾಶ ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರವನ್ನು ಆಯ್ಕೆ ಮಾಡಲು ಯುವಕರನ್ನು ಉತ್ತೇಜಿಸಲು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇತ್ತೀಚೆಗೆ ಪ್ರಾರಂಭಿಸಿದ ಕಾರ್ಯಕ್ರಮ ಯಾವುದು ಅಂತ ಪ್ರಶ್ನೆಯನ್ನು ಕೇಳಿರುವಂಥದ್ದು. ದ ರೈಟ್ ಆನ್ಸರ್ ವಿಲ್ ಬಿ ಸ್ಟಾರ್ಟ್ 2024. ಹಿಯರ್ ಆಪ್ಷನ್ ಸಿ ಅಂತೇಳಿದೆ ನೋಡಿ, ಸ್ಟಾರ್ಟ್ 2024, ದಿಸ್ ಈಸ್ ದ ರೈಟ್ ಆನ್ಸರ್. ನೋಡಿ, ಇಸ್ರೋ ಮಾಡಿರ್ತಕ್ಕಂಥ ಎಲ್ಲ ಪ್ರೋಗ್ರಾಮ್ಸ್ಗಳನ್ನು ಒಂದು ಬಾರಿ ಗ್ಲಾನ್ಸ್ ಮಾಡ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು. ರೈಟ್, ಮುಂದಿನ ಪ್ರಶ್ನೆಯನ್ನು ನೋಡ್ಕೊಳ್ಳಿ. ಡೋಂಗ್ರಿಯಾ ಕೋಂಡ್ ಬುಡಕಟ್ಟು ಡ್ಯಾಶ್ ರಾಜ್ಯದಲ್ಲಿ ವಾಸಿಸುತ್ತಾರೆ ಅಂತ ಪ್ರಶ್ನೆ ಕೇಳಿರುವಂಥದ್ದು. ಸೊ ದ ರೈಟ್ ಆನ್ಸರ್ ವಿಲ್ ಬಿ ಒಡಿಶಾ ಅಂತೇಳಿ ನಾವು ಕನ್ಸಿಡರ್ ಮಾಡ್ಬೋದು. ನೋಡಿ, ಡೋಂಗ್ರಿಯಾ ಬುಡಕಟ್ಟು ಅಂತೇಳಿದೆ ನೋಡಿ, ಡೋಂಗ್ರಿ ರೀಜನ್ ಅಂತ ಬರುತ್ತೆ. ರೈಟ್, ಅದು ಕೂಡ ಭಾರತದಲ್ಲಿ ಮುಂಬೈ ಪ್ರದೇಶದಲ್ಲಿ ಕಂಡು ಬರ್ತಕ್ಕಂಥ ಅತ್ಯಂತ ದೊಡ್ಡ ಸ್ಕಮ್ ಅಂತಲೂ ಕೂಡ ಕರೆಯಲಾಗುತ್ತೆ. ಅಲ್ಲಿ ಧಾರಾವಿ ಅಂತ ಇನ್ನೊಂದು ಬೀಚ್ ಇನ್ನೊಂದು ಸ್ಲಮ್ ಬರುತ್ತೆ. ಇಡೀ ಏಷ್ಯಾದಲ್ಲಿ ಅತ್ಯಂತ ದೊಡ್ಡ ಮಟ್ಟದಲ್ಲಿರ್ತಕ್ಕಂಥ ಬೀಚ್ ಯಾವುದು ಅಂತ ನೋಡ್ಕೊಂಡಾಗ ಧಾರಾವಿ ಬೀಚ್ ಅಂತ ಕರಿತೀವಿ. ಬಟ್ ಇಲ್ಲಿ ನಾವು ಡೋಂಗ್ರಿಯಾ ಕೋಂಡ್ ಬುಡಕಟ್ಟು ಬಗ್ಗೆ ಮಾತಾಡ್ತಿರೋದ್ರಿಂದ ಒಡಿಶಾ ಇಸ್ ದ ರೈಟ್ ಆನ್ಸರ್ ಆಗ್ತಾ ಹೋಗುತ್ತೆ. ಹಾಗಾದರೆ ಕಾಮೆಂಟ್ ಸೆಕ್ಷನ್ನಲ್ಲಿ ಗೋಲ್ಡನ್ ಬೀಚ್ ಅಂತಕ್ಕಂತಹ ಬೀಚ್ ಇದೆಯಲ್ಲ, ಇದು ಯಾವ ರಾಜ್ಯದಲ್ಲಿ ಕಂಡು ಬರುತ್ತದೆ ಅನ್ನೋದನ್ನು ದಯವಿಟ್ಟು ಕಾಮೆಂಟ್ ಸೆಕ್ಷನ್ ಮುಖಾಂತರವಾಗಿ ತಿಳಿಸಿ. ಇದು ಮೊದಲನೇದು. ಎರಡನೇದು ಆಲಿವ್ ರಿಡ್ಲೆ ಟರ್ಟಲ್ಸ್ ಅಂತ ಬರುತ್ತೆ. ಆಲಿವ್ ರಿಡ್ಲೆ ಟರ್ಟಲ್ಸ್ ಅಂತ ಬರುತ್ತೆ. ಈ ಆಲಿವ್ ರಿಡ್ಲೆ ಟರ್ಟಲ್ಸ್ ನೋಡಿ, ಆಲಿವ್ ರಿಡ್ಲೆ ಟರ್ಟಲ್ಸ್ಗಳು ತಮ್ಮ ಮೊಟ್ಟೆಗಳನ್ನು ಅಥವಾ ತಮ್ಮ ಎಗ್ಗಳನ್ನು ಗಹಿರ್ಮಾತಾ ವೈಲ್ಡ್ ಲೈಫ್ ಸ್ಯಾಂಕ್ಚುರಿಯಲ್ಲಿ ಇಡ್ತಾವೆ. ಓಕೆನಾ, ನೆನ್ಪಿಟ್ಕೊಳ್ಳಿ. ಇದನ್ನು ಪ್ರಶ್ನೆ ಕೇಳಿದ್ದಾರೆ. ಇಲ್ಲಿ ನನ್ನ ಪ್ರಶ್ನೆ ಏನು ಅಂದರೆ, ಗಹಿರ್ಮಾತಾ ವೈಲ್ಡ್ ಲೈಫ್ ಸ್ಯಾಂಕ್ಚುರಿಯ ಪ್ರದೇಶದಲ್ಲಿ ಆಲಿವ್ ರಿಡ್ಲೆ ಟರ್ಟಲ್ಸ್ಗಳು ತಮ್ಮ ಮೊಟ್ಟೆಯನ್ನು ಇಡುತ್ತವೆ ಅಂತ ಪಾಯಿಂಟ್ ನಮಗೆ ಕ್ಲಿಯರ್ ಆಯಿತು. ಹಾಗಾದರೆ ಈ ಗಹಿರ್ಮಾತಾ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ ಅನ್ನೋದನ್ನು ಕಾಮೆಂಟ್ ಸೆಕ್ಷನ್ ಮುಖಾಂತರವಾಗಿ ತಿಳಿಸಿ. ಕೊನೆಯ ಕೆಲವು ಪ್ರಶ್ನೆಗಳನ್ನು ನಾವು ನೋಡ್ಕೊಳ್ತಾ ಹೋಗೋಣ. ಲಕ್ಷದ್ವೀಪದ ಜನರು ಮೂಲತಃ ಯಾವ ಭಾಷೆಯನ್ನು ಮಾತನಾಡುತ್ತಾರೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ.
ನೋಡಿ, ಲಕ್ಷದ್ವೀಪದಲ್ಲಿರ್ತಕ್ಕಂಥ ಜನರು ಅವರು ಮಾತನಾಡ್ತಕ್ಕಂಥ ಭಾಷೆ ಮಲಯಾಳಂ ಅಂತ ತಾವು ಐಡೆಂಟಿಫೈ ಮಾಡಬೇಕು. ನೋಡಿ ಎಷ್ಟು ಸಿಂಪಲ್ ಆಗಿದೆ ಉತ್ತರ. ಟ್ರಾನ್ಸ್ ಸೈಬೀರಿಯನ್ಸ್ ರೈಲ್ವೆ ಅಂತೇಳಿ ಏನಿದೆಯಲ್ಲ, ರೈಟ್, ಟ್ರಾನ್ಸ್ ಸೈಬೀರಿಯನ್ ರೈಲ್ವೆ ಅಂತೇಳಿ ಏನಿದೆಯಲ್ಲ, ಪಶ್ಚಿಮ ಮತ್ತು ಪೂರ್ವದಲ್ಲಿ ಈ ಕೆಳಗಿನ ಯಾವುದನ್ನು ಸಂಪರ್ಕಿಸುತ್ತದೆ ಅಂತ ಪ್ರಶ್ನೆಯನ್ನು ಕೇಳಿರುವಂಥದ್ದು. ನೋಡಿ, ತುಂಬ ಸಿಂಪಲ್ ಆಗಿರ್ತಕ್ಕಂಥದ್ದು ಇದು ಪ್ರಶ್ನೆ. ಒಂದು ಬಾರಿ ಅಬ್ಸರ್ವ್ ಮಾಡ್ಕೊಳ್ಳಿ, ಯಾವ ಎರಡು ಸ್ಟೇಟ್ ನಡುವೆ ಹರಿಯುತ್ತದೆ ಅಥವಾ ಯಾವ ಎರಡು ಪ್ಲೇಸ್ಗಳ ನಡುವೆ ಸಂಚಾರವನ್ನು ಮಾಡುತ್ತದೆ ಅಂತ ನೋಡ್ಕೊಂಡಾಗ, ಹಿಯರ್ ದ ರೈಟ್ ಆನ್ಸರ್ ಆಪ್ಷನ್ ಡಿ, ಸೈಂಟ್ ಪೀಟರ್ಸ್ಬರ್ಗ್ ಮತ್ತು ವ್ಲಾಡಿವೋಸ್ಟಾಕ್ ಅಂತೇಳಿದಿಲ್ಲ, ದಿಸ್ ಈಸ್ ದ ರೈಟ್ ಆನ್ಸರ್. 9438 ಕಿಲೋಮೀಟರ್ ದೂರ ಟ್ರಾನ್ಸ್ ಸೈಬೀರಿಯನ್ ರೈಲ್ವೆ ಚಲಿಸುತ್ತದೆ ಈ ಎರಡು ನಗರಗಳ ನಡುವೆ. ಅದೇ ಸೈಂಟ್ ಪೀಟರ್ಸ್ಬರ್ಗ್ ಮತ್ತು ವ್ಲಾಡಿವೋಸ್ಟಾಕ್ ಅಂತ ಕರಿತೇವೆ. ಗಣರಾಜ್ಯೋತ್ಸವದ ಮೆರವಣಿಗೆ ಸಂದರ್ಭದಲ್ಲಿ ಯಾವ ಪ್ರಶಸ್ತಿಯನ್ನು ನೀಡಲಾಗುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ನೋಡಿ, ಪದ್ಮಶ್ರೀ ಪ್ರಶಸ್ತಿ ಇದೆ ನೋಡು. ಈ ಒಂದು ಪ್ರಶಸ್ತಿಗಳನ್ನು ರಿಪಬ್ಲಿಕ್ ಡೇ ಅಥವಾ ನಾವು ಕನ್ನಡದಲ್ಲಿ ಏನಂತ ಕರಿತೀವಿ, ಗಣರಾಜ್ಯೋತ್ಸವದ ದಿನದ ಅಂಗವಾಗಿ ನೀಡಲಾಗುತ್ತೆ, ರಿಪಬ್ಲಿಕ್ ಡೇ. ಇಲ್ಲಿ ಕೇವಲ ನಮಗೆ ಪದ್ಮಶ್ರೀ ಪ್ರಶಸ್ತಿಗಳನ್ನು ಮಾತ್ರ ನೀಡಲಾಗುವುದಿಲ್ಲ. ಪದ್ಮಶ್ರೀ, ಪದ್ಮವಿಭೂಷಣ ಮತ್ತು ಪದ್ಮವಿಭೂಷಣ ಪ್ರಶಸ್ತಿಗಳನ್ನು ಕೂಡ ನೀಡಲಾಗುತ್ತೆ. ನೋಡಿ, ಪದ್ಮಶ್ರೀ ಪ್ರಶಸ್ತಿಗಳಿದಾವಲ್ಲ, ಭಾರತದ ನಾಗರಿಕ ಅಂದರೆ ಎರಡನೇ ಅತ್ಯುನ್ನತ ನಾಗರಿಕವಾಗಿರ್ತಕ್ಕಂತಹ ಪ್ರಶಸ್ತಿಗಳು ಅಂತಲೂ ಕೂಡ ಹೇಳಬಹುದು, ನೆನ್ಪಿಟ್ಕೊಳ್ಬೇಕು. ಹಾಗಾದರೆ ಮೊದಲನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಯಾವುದು ಅಂತ ನೋಡ್ಕೊಂಡಾಗ ನಮಗೆ ಭಾರತ ರತ್ನ ಅಂತೇಳಿದ್ದಿಲ್ಲ, ಇದು ಭಾರತದ ಮೊದಲನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಅಂತ ಹೇಳ್ಬೋದು. ಟೆಲಿಗ್ರಾಮ್ ಚಾನಲ್ಗೆ ಯಾರು ಜಾಯ್ನ್ ಆಗಿಲ್ವೋ ದಯವಿಟ್ಟು ಜಾಯ್ನ್ ಆಗಿ. ಕ್ರಿಯೇಟಿವ್ IAS ಅಕಾಡೆಮಿ ಅಂತ ಒಂದು ಆ್ಯಪ್ ಇದೆ, ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳಿ, ಜೊತೆಗೆ ಕೋರ್ಸ್ಗಳ ಡೀಟೇಲ್ಸ್ಗಳನ್ನು ಕೂಡ ಪಡ್ಕೊಳ್ಳಿ. ಇದುವರೆಗೂ ಯಾರು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ.